ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ನಿಮ್ಮ 2 ಕೋಟಿ ಮುಂದಿನ ದಿನಗಳಲ್ಲಿ ಕೇವಲ 35 ಲಕ್ಷ. ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಇಂಪಾರ್ಟೆಂಟ್ ವಿಡಿಯೋ. 25ರಿಂದ 30 ವರ್ಷ ಹಿಂದೆ ಜನ ಮಾತಾಡ್ತಾ ಇರೋದು ಥೌಸಂಡ್ಸ್ ಹಾಗೂ ಲಕ್ಷ ಕಟ್ಲೆ. ಅಂದರೆ ಆವಾಗ ಕೋಟಿ ಬಗ್ಗೆ ಜಾಸ್ತಿ ಜನ ಮಾತಾಡ್ತಿರ್ಲಿಲ್ಲ. ಈಗ ಜನ ಮಾತಾಡ್ತಾ ಇರೋದು ಲಕ್ಷ ಹಾಗೂ ಕೋಟಿ, ಹಾಗೂ ಸುಮಾರು ಜನ ಒಂದು ಮನೆ ತಗೋಬೇಕಂದ್ರೆ ಸೆಂಟ್ರಲ್ ಸಿಟಿ ಅಥವಾ ಸಿಟಿ ಏರಿಯಲ್ಲಿ 1 ಕೋಟಿಗೆ ಜಾಸ್ತಿ ಆಗೇ ಆಗುತ್ತೆ. ಇನ್ನು ಕೆಲವು ವರ್ಷದಲ್ಲಿ ಇನ್ಫ್ಲೇಷನ್ ಅಥವಾ ಹಣದ ಉಬ್ಬರ ಜಾಸ್ತಿ ಆಗ್ತಾ ಇದ್ದಾಗೆ ಆವಾಗ ಏನಾಗುತ್ತೆ ಅಂದರೆ ಎಲ್ಲರೂ 5 ಕೋಟಿ 10 ಕೋಟಿ 15 ಕೋಟಿ ಅಂತ ಮಾತಾಡಬೇಕಾಗುತ್ತೆ. ಯಾಕಂದರೆ ಮನಿ ವ್ಯಾಲ್ಯೂ ಕಮ್ಮಿ ಆಗ್ತಾ ಬರ್ತದೆ ಬಿಕಾಸ್ ಆಫ್ ಇನ್ಫ್ಲೇಷನ್. ನಮ್ಮ ಇನ್ಕಮು ರೈಸ್ ಆಗುತ್ತೆ ಹಾಗೂ ಎಕ್ಸ್ಪೆನ್ಸಸ್ಸು ಅದೇ ಥರ ರೈಸ್ ಆಗುತ್ತೆ ಇನ್ಫ್ಲೇಷನಿಂದ. ನಮ್ಮ ಮಕ್ಕಳ ಎಕ್ಸ್ಪೆನ್ಸಸ್ ಅಥವಾ ರಿಟೈರ್ಮೆಂಟಿಗೆ ಏನೋ ಒಂದು ಕಾರ್ಪಸ್ ಬೇಕು, ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ತಾ ಇರೋದು ಇವತ್ತಿನ ಒಂದು ಕಾಸ್ಟಲ್ಲಿ. ಆದರೆ ಫ್ಯೂಚರಲ್ಲಿ ಆ ಕಾಸ್ಟು ಜಾಸ್ತಿ ಆಗುತ್ತೆ. ಆವಾಗ ನಾವು ಸ್ಮಾಲ್ ಅಮೌಂಟ್ ಅಂತ ಟಾರ್ಗೆಟ್ ಹಾಕಿದರೆ ಅದು ಸಾಕಾಗದೇ ಇರ್ಬೋದು. ನಾವು ನಮ್ಮ ಟಾರ್ಗೆಟ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಯಾವಾಗಲೂ ಇನ್ಫ್ಲೇಷನಿಂದ ಯಾವ ಥರ ಜಾಸ್ತಿ ಆಗುತ್ತೆ, ನಮಗೆ ಏನು ಅಮೌಂಟ್ ಜಾಸ್ತಿ ಬೇಕಾಗ್ಬೋದು ಅಂತ ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಬೇಕು. ನಾವು ನಾರ್ಮಲ್ ಆಗಿ ನಮ್ಮ ಯೂಟ್ಯೂಬ್ ಇರಲಿ ಅಥವಾ ನಮ್ಮ ಕ್ಲಾಸಸಲ್ಲಿ ನಾವು ಕೇಳ್ತಾ ಇದ್ರೆ ನಿಮಗೆ ರಿಟೈರ್ಮೆಂಟಿಗೆ ಎಷ್ಟು ಅಮೌಂಟ್ ಬೇಕಂದರೆ ಯೂಶಲ್ ಮತ್ತು ಕಾಮನ್ ಆನ್ಸರ್ ಏನಂದರೆ 1 ಕೋಟಿ 2 ಕೋಟಿ 3 ಕೋಟಿ ಈ ಥರ ಫಿಗರ್ಸ್ ಹೇಳ್ತಾರೆ. ಆದರೆ 25-30 ವರ್ಷ ಆದಮೇಲೆ 3 ಕೋಟಿದ ವ್ಯಾಲ್ಯೂ ತುಂಬ ದೊಡ್ಡ ಅಮೌಂಟ್ ಇರೋದಿಲ್ಲ. ಇನ್ಫ್ಯಾಕ್ಟು 20-25 ವರ್ಷ ಆದಮೇಲೆ ನಿಮ್ಮ ಮಂತ್ಲಿ ಖರ್ಚೆ ಅಪ್ರಾಕ್ಸಿಮೇಟ್ಲಿ 2 ಲಕ್ಷ ಪ್ರತಿ ತಿಂಗಳು ಆಗುತ್ತೆ. ಇವತ್ತೇನು ನೀವು 35-40 ಸಾವಿರ ಮನೆ ಖರ್ಚು ಅಂತ ಇಟ್ಕೊಳ್ತೀರಿ, ಆವಾಗ 2 ಲಕ್ಷವರೆಗೂ ಆಗ್ಬೋದು ಇನ್ನೊಂದು 25-30 ವರ್ಷದಲ್ಲಿ. ಮಂತ್ಲಿ ಎಕ್ಸ್ಪೆನ್ಸಸ್ ಇನ್ ದ ಫ್ಯೂಚರ್ ಅಂತ ಒಂದು ಟೇಬಲ್ ಮಾಡಿದ್ದೀನಿ. ಇನ್ಫ್ಲೇಷನ್ 6% ಆಗಿದ್ದರೆ ಯಾವ ಥರ ಮಂತ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ 30 ವರ್ಷ ಆದಮೇಲೆ. 25,000 ಪರ್ ಮಂತ್ಲಿ ಎಕ್ಸ್ಪೆನ್ಸಸ್ ಇದ್ದರೆ ನಿಮಗೆ ಸದ್ಯಕ್ಕೆ 30 ವರ್ಷ ಆದಮೇಲೆ ಇನ್ಫ್ಲೇಷನ್ ಸೇರಿಸ್ಕೊಂಡು 1.44 ಲ್ಯಾಕ್ಸ್ ಪರ್ ಮಂತ್ ಆಗುತ್ತೆ. 30,000 ಪರ್ ಮಂತ್ ನಿಮಗೆ ಈಗ ಮಂತ್ಲಿ ಎಕ್ಸ್ಪೆನ್ಸಸ್ ಇದ್ದರೆ ಆವಾಗ ಫ್ಯೂಚರ್ ಮಂತ್ಲಿ ಎಕ್ಸ್ಪೆನ್ಸಸ್ 1.72 ಲ್ಯಾಕ್ಸು ಪ್ರತಿ ತಿಂಗಳು. 35,000 ಪರ್ ಮಂತು ಅಂದರೆ 30 ವರ್ಷ ಆದಮೇಲೆ 2 ಲಕ್ಷ ಅಪ್ರಾಕ್ಸಿಮೇಟ್ಲಿ ಪ್ರತಿ ತಿಂಗಳು. 40,000 ಅಂದರೆ 2.3 ಲ್ಯಾಕ್ಸು. 45,000 ಇವತ್ತಿನ ಖರ್ಚು, ಆವಾಗ 2.58 ಲ್ಯಾಕ್ಸು. 50,000 ಪರ್ ಮಂತ್ ಅಂದರೆ 2.87 ಲ್ಯಾಕ್ಸ್ ಆಗುತ್ತೆ. ಹಾಗೂ 55,000 ಅಂದರೆ 3.16 ಲ್ಯಾಕ್ಸ್ ಪರ್ ಮಂತ್ ಬೇಕಾಗುತ್ತೆ 30 ವರ್ಷ ಆದಮೇಲೆ. ಇದೇ ಥರ ನಮ್ಮ ಕಾರ್ಪಸ್ ಅಮೌಂಟು 30 ವರ್ಷ ಆದಮೇಲೆ ಒಂದು ಫಿಗರ್ ಇದ್ದರೆ 1 ಕೋಟಿ 2 ಕೋಟಿ ಅಂದರೆ ಅದು ಇವತ್ತಿನ ವ್ಯಾಲ್ಯೂ ಪ್ರಕಾರ ಎಷ್ಟಿರ್ಬೋದು ಅಂತ ನಾನು ಒಂದು ಟೇಬಲ್ ಹಾಕಿದ್ದೀನಿ. ಫ್ಯೂಚರಲ್ಲಿ ನಿಮಗೆ 30 ವರ್ಷ ಆದಮೇಲೆ 1 ಕೋಟಿ ಸಿಗತ್ತೆ ಅಂದರೆ ಇವತ್ತಿನ ವ್ಯಾಲ್ಯೂ ಅದು 17.4 ಲಕ್ಷ ಮಾತ್ರ. ಅಂದರೆ ಇವತ್ತು 17 ಲಕ್ಷಕ್ಕೆ ಏನು ಪರ್ಚೇಸ್ ಮಾಡ್ಬೋದು ಅಷ್ಟೇ ಪರ್ಚೇಸ್ ಮಾಡ್ಬೋದು 1 ಕೋಟಿಗೆ ಆವಾಗ 30 ವರ್ಷ ಆದಮೇಲೆ. 2 ಕೋಟಿ ನಿಮಗೆ ಕಾರ್ಪಸ್ ಅಮೌಂಟ್ ರಿಟೈರ್ಮೆಂಟಿಗೆ ಇದ್ದರೆ ಆವಾಗ 34.8 ಲ್ಯಾಕ್ಸ್ ಆಗುತ್ತೆ. 3 ಕೋಟಿ ಅಂದರೆ 52.2 ಲ್ಯಾಕ್ಸು ಇವತ್ತಿನ ವ್ಯಾಲ್ಯೂ ಅದು. 4 ಕೋಟಿ ಅಂದರೆ 69.7, 5 ಕೋಟಿ ಅಂದರೆ 87.1 ಲ್ಯಾಕ್ಸು 30 ವರ್ಷ ಆದಮೇಲೆ ಅದರದ್ದು ವ್ಯಾಲ್ಯೂ. 6 ಕೋಟಿ ಅಂದರೆ 30 ವರ್ಷ ಆದಮೇಲೆ 1.05 ಕ್ರೋರ್ಸ್ ಅಂದರೆ ಇವತ್ತಿನ 1.05 ಕ್ರೋರ್ಸ್ ಥರ ಇರುತ್ತೆ. 7 ಕೋಟಿ ಅಂದರೆ 1.22 ಕ್ರೋರ್ಸು. 8 ಕೋಟಿ ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ ಇದ್ದರೆ 1.39 ಕ್ರೋರ್ಸು. 9 ಕೋಟಿ ಇದ್ದರೆ 30 ವರ್ಷ ಆದಮೇಲೆ 1.57 ಕ್ರೋರ್ಸು. 10 ಕ್ರೋರ್ಸ್ ಅಂದರೆ 30 ವರ್ಷ ಆದಮೇಲೆ 1.74 ಕ್ರೋರ್ಸು ಇವತ್ತಿನ ವ್ಯಾಲ್ಯೂ. ಇದು 30 ವರ್ಷಕ್ಕೆ ಹಾಕಿದ್ದೀನಿ. 25 ವರ್ಷ ಇದ್ದರೆ ಆ ಟುಡೇಸ್ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಫಿಗರ್ ಬರುತ್ತೆ. ಸೊ ನೀವು ನೋಡ್ಬೋದು ಯಾವ ಥರ ಇನ್ಫ್ಲೇಷನ್ ಮನಿ ವ್ಯಾಲ್ಯೂನ ಕಮ್ಮಿ ಮಾಡ್ತಾ ಹೋಗುತ್ತೆ ಅಂತ. ಅಕಸ್ಮಾತ್ ನಿಮ್ಮ ರಿಟೈರ್ಮೆಂಟಿಗೆ ನೀವು ಸ್ಮಾಲ್ ಅಮೌಂಟನ್ನು ಪ್ಲ್ಯಾನ್ ಮಾಡ್ತಾ ಇದ್ರೆ ನೀವು ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಆದಷ್ಟು ಜಾಸ್ತಿ ಅಮೌಂಟ್ ಇವತ್ತು ಹಾಕಿದರೆ ಆವಾಗ ನಿಮ್ಮ ಫ್ಯೂಚರ್ ಅಮೌಂಟ್ ಜಾಸ್ತಿ ಇರುತ್ತೆ, ಆವಾಗ ಅದರದ್ದು ವ್ಯಾಲ್ಯೂನು ಸ್ವಲ್ಪ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಪ್ಲ್ಯಾನಿಂಗ್ ಮಾಡುವಾಗ ಬೆಟರ್ ಟು ಟೇಕ್ ಇನ್ಫ್ಲೇಷನ್ 7%. ನಾನು 6% ಅಂತ ತೊಗೊಂಡಿದ್ದೀನಿ. ಮೇ ಬಿ ಫ್ಯೂಚರ್ ಕಮ್ಮಿನೂ ಇರ್ಬೋದು, ಆದರೆ 7% ಆಗಿ ತೊಗೊಂಡ್ರೆ ನನ್ನ ಫ್ಯೂಚರ್ ವ್ಯಾಲ್ಯೂ ಯಾವ ಥರ ಇದೆ ಅಂತ ನೀವು ನೋಡಿಕೊಂಡ್ರೆ ಆವಾಗ ಸ್ವಲ್ಪ ನೀವು ಇನ್ನೂ ಕೇರ್ಫುಲ್ಲಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀರಿ. ನಾವು ಕನ್ಸರ್ವೇಟಿವ್ ಆಗಿ ಪ್ಲ್ಯಾನ್ ಮಾಡೋದು ಬೆಟ್ರು. ನಾವು ಅಕಸ್ಮಾತ್ ಇಲ್ಲ ಇನ್ಫ್ಲೇಷನ್ ತುಂಬ ಕಮ್ಮಿ ಇರುತ್ತೆ ಅಂತ ಅಸ್ಯೂಮ್ ಮಾಡಿಕೊಂಡು ಅಕಸ್ಮಾತ್ ಇನ್ಫ್ಲೇಷನ್ ಜಾಸ್ತಿ ಇದ್ದರೆ ನಮ್ಮ ಮನಿ ವ್ಯಾಲ್ಯೂ ಏನು ಆವಾಗ ಸಿಗುತ್ತೆ ತುಂಬ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರನೇ ಪ್ಲ್ಯಾನಿಂಗ್ ಮಾಡುವಾಗ ಇದು ಯಾವಾಗಲೂ ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿರಿ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಇನ್ಫ್ಲೇಷನನ್ನು ನೀವು ಕನ್ಸಿಡರ್ ಮಾಡಿದರೆ ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ ಎಷ್ಟು ಬೇಕಾಗ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವು ಟೈಪ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.